ರೈತರ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ನಡೆದಿದೆ. ಕಿಡಿಗೇಡಿಗಳು ಏನು ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ಹೋರಾಟದ ಸ್ಥಳ ಏನಿದೆ ಅದು ರಣಾಂಗಣವಾಗಿ ಈಗ ಮಾರ್ಪಟ್ಟಿದೆ. ಈಗಾಗಲೇ ಏನು ಸ್ಥಳದಲ್ಲಿದ್ದಂತ ಪೊಲೀಸರು ಸಹ ಒಂದು ಅಸಹಾಯಕರಾಗಿ ಈಗ ಏನು ದೂರ ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸರ ಮೇಲೆ ಒಂದು ಕಲ್ಲು ತೂರಾಟ ನಡೆಸುವಂತ ಕೆಲಸವನ್ನು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು. ರೈತರು ಒಂದ್ ಕಡೆ ಕಬ್ಬಿನ ಬೆಲೆಗಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು. ಶಾಂತಿಯುತವಾಗಿ ಹೋರಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲೇ ಏನಂದ್ರೆ ಈಗ ಏನು ಕಲ್ಲು ತೂರಾಟ ನಡೆಸುವ ಮೂಲಕ ಇಡೀ ಹೋರಾಟದ ದಾರಿ ತಪ್ಪಿಸುವಂತ ಕೆಲಸವನ್ನ ಯಾರು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು ಸೌಖ್ಯ. ಇನ್ನೂ ಕೂಡ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇನ್ನೂ ಕೂಡ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣವಿದೆ. ಇಡೀ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ರೆ, ಮತ್ತೊಂದ್ ಕಡೆ ಏನು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ ಕಿಡಿಗೇಡಿಗಳು ಕೂಡ ಇಲ್ಲಿಂದ ಕಾಲ್ ಕಿತ್ತಿರ್ತಕ್ಕಂಥದ್ದು. ಜೊತೆಗೆ ಸ್ಥಳದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ವಾಹನಗಳು ಏನು ಬರದಂತೆ ಕೂಡ ಒಂದು ಏನು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿಯ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಒಂದು ರೈತರ ಹೋರಾಟ ಒಂದ್ ಕಡೆ ಮುಂದುವರೆದ್ರೆ, ಮತ್ತೊಂದ್ ಕಡೆ ಒಂದು ಕಲ್ಲು ತೂರಾಟದ ಘಟನೆ ಏನಿದೆ, ಘಟನೆ ಈಗ ಸಾಕಷ್ಟು ಒಂದು ಈಗ ಗೊಂದಲದ ವಾತಾವರಣ ಸೃಷ್ಟಿಸುವಂತಾಗಿದೆ. ಯಾಕಂದ್ರೆ ಸರ್ಕಾರಕ್ಕೆ 2 ದಿನದ ಗಡುವನ್ನ ಈಗ ಏನು ಗುರ್ಲಾಪುರ್ ಕ್ರಾಸ್ ನಲ್ಲಿ ನಡೆಸಿರ್ತಕ್ಕಂಥ ರೈತ ಹೋರಾಟಗಾರರು ಒಂದು ಗಡುವನ್ನ ಕೊಟ್ಟಿದ್ರು. ಇವತ್ತು ಸಿಎಂ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ರೈತರ ಜೊತೆಗೆ ಸಭೆಯನ್ನು ಕೂಡ ನಡೆಸಿದ್ರು. ಸರ್ಕಾರದಿಂದ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗೆ ಒಂದು ಏನು ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೈತರಿದ್ರು. ಆದ್ರೆ ಈ ಮಧ್ಯೆ ಏನಂದ್ರೆ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕಿಡಿಗೇಡಿಗಳ ಒಂದು ಕೃತ್ಯದಿಂದ ಈಗ ಒಂದು ಇಡೀ ಹೋರಾಟ ಒಂದು ಏನು ಬೂದಿ ಮುತ್ತಿದ ಕೆಂಡದಂತ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಸೌಖ್ಯ. ಶ್ರೀಧರ್, ಅಲ್ಲಿ ಈ ಕಿಡಿಗೇಡಿಗಳು ಸಾರ್ವಜನಿಕ ವಾಹನಗಳ ಮೇಲೆ ಕಲ್ಲೆಸ್ತಿದ್ದಾರೆ, ಜೊತೆಗೆ ಪೊಲೀಸರು ವಾಹನದ ಮೇಲೂ, ಮತ್ತೆ ಅಲ್ಲಿ ವರದಿಗಾರರು ಹೋದ್ರೆ ಮಾಧ್ಯಮಗಳನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಅಂದ್ರೆ ಇವ್ರ ಉದ್ದೇಶ ರೈತರ ಪ್ರತಿಭಟನೆ ಹಾಳು ಮಾಡೋದಷ್ಟೇ ಅಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡೋದು. ಇಲ್ಲಿ ಪ್ರತಿಭಟನೆಯ ದೃಶ್ಯಗಳನ್ನ ಕವರ್ ಮಾಡ್ತಾ ಇರುವಂತ ಮಾಧ್ಯಮದವ್ರ ಮೇಲೂ ಕೂಡ ಟಾರ್ಗೆಟ್ ಮಾಡುವಂತ ಉದ್ದೇಶ ಆಗಿತ್ತ ಏನು ಅಂತ? ಸೌಖ್ಯ ಈಗ ಪೊಲೀಸರಾಗಿರ್ಬೋದು, ಏನು ಮಾಧ್ಯಮದವರಾಗಿರ್ಬೋದು, ಯಾರನ್ನೂ ಕೂಡ ನೋಡದೆ ಕಲ್ಲು ತೂರಾಟ ಮಾಡುವಂತ ಕೆಲಸ ಮಾಡಿದ್ದಾರೆ. ಮಾಧ್ಯಮದವರು, ಪೊಲೀಸ್ ಎಲ್ಲರೂ ಕೂಡ ಒಂದು ಸ್ಥಳದಿಂದ ಪಿಲ್ಲಾಪಿಲ್ಲಿಯಾಗಿ ಓಡುವಂತ ಸನ್ನಿವೇಶ ಸೃಷ್ಟಿಯಾಗಿತ್ತು. ಈಗ ಪ್ರಮುಖವಾಗಿ ಅಂದ್ರೆ ಆ ಒಂದು ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇನ್ನೂ ಕೂಡ ಬಂದಾಗಿದೆ. ಇನ್ನೂ ಕೂಡ ಒಂದ್ ಕಡೆ ರೈತರು ಹೋರಾಟ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಕಿಡಿಗೇಡಿಗಳ ಕೃತ್ಯದಿಂದ ಈಗ ಇಡೀ ಒಂದು ಹೋರಾಟದ ಸ್ಥಳ ಏನಿದೆ ಅದು ರಣಾಂಗಣವಾಗಿ ಏನು ಮಾರ್ಪಟ್ಟಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ. ನೀವು ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸಾರ್ವಜನಿಕ ಸಾರಿಗೆ ಬಸ್ಗಳ ಮೇಲೆ ಯಾವ ರೀತಿಯಾಗಿ ಕಲ್ಲೆಸ್ತಿದ್ದಾರೆ, ಪೂರ್ತಿಯಾಗಿ ಗಾಜು ಪುಡಿ ಆಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದೊಂದು ದೃಶ್ಯಗಳನ್ನು ನೀವು ಗಮನಿಸಿದಾಗ ಗೊತ್ತಾಗುತ್ತೆ ಉದ್ದೇಶಪೂರ್ವಕವಾಗಿ ಯಾರೋ ಕಿಡಿಗೇಡಿಗಳು ಬಂದು ಈ ರೀತಿಯಾಗಿ ಪ್ರತಿಭಟನೆ ಜಾಗದಲ್ಲಿ ಕಲ್ಲು ತೂರಾಟವನ್ನ ಮಾಡಿರುವುದು ಅಂತ. 10 ದಿನಗಳಿಂದ ಈ ರೀತಿ ಯಾವುದೇ ರೀತಿ ಘಟನೆಗಳಾಗಿರಲಿಲ್ಲ. ಆದ್ರೆ ನೋಡಿ, ಕೆಲ ಕಿಡಿಗೇಡಿಗಳು ಗುಂಪಾಗಿ ಬಂದು ಇಲ್ಲಿ ಸೇರ್ಕೊಂಡು ಈ ರೀತಿಯಾಗಿ ಕಲ್ಲು ತೂರಾಟ ಮಾಡಿದ್ದಾರೆ. ಅದು ಪೊಲೀಸರ ಜೀಪು ಹೊರತಾಗಿಲ್ಲ, ಸಾರ್ವಜನಿಕ ಸಾರಿಗೆಗಳು ಹೊರತಾಗಿಲ್ಲ, ಅಲ್ಲಿ ವರದಿ ಮಾಡೋದಕ್ಕೆ ಅಂತ ಹೋಗಿರುವಂಥ ಮಾಧ್ಯಮಗಳು ಹೊರತಾಗಿಲ್ಲ. ಟಾರ್ಗೆಟ್ ಮಾಡಿ ಕಲ್ಲು ತೂರಾಟವನ್ನು ಮಾಡಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಸ್ತೆ ಮೇಲೆ ಎಷ್ಟು ಮಟ್ಟದ ಕಲ್ಲುಗಳು ಬಿದ್ದಿದ್ದಾವೆ ಅಂತಲೂ ಕೂಡ ನೀವು ಗಮನಿಸಬಹುದು. ನಾನೇ ಡೆಲಿಗೇಷನ್ ಕರ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ತಮ್ಮೆಲ್ರಿಗೂ ರೈತರಿಗೂ ಫ್ಯಾಕ್ಟ್ರಿ ಓನರ್ಸ್ಗೂ ಕರ್ಕೊಂಡೋಗಿ ಚರ್ಚೆ ಮಾಡೋಣ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಿಮ್ದು ಏನೇನು ಬೇಡಿಕೆ ಅದನ್ನು ಕೂಡ ರಿಸಾಲ್ವ್ ಮಾಡಲಿಕ್ಕೆ ನಾವು ಮುಂದೆ ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ ನಾವು ರೈತರ ಈಗೇನು ಚಳವಳಿ ಮಾಡ್ತಾ ಇದ್ದಾರೆ, ಇದು ಸಿಚುವೇಶನನ್ನು ನಾವು ಡಿಫ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಒಂದು ಒಪ್ಪಂದಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ. ಬೇಡಿಕೆ 3500 ರೂಪಾಯಿ ಕೊಡಬೇಕು ಅಂತ, ಅದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ ಇಲ್ಲ? ಅದು ಸಕ್ಕರೆ ಕಾರ್ಖಾನೆ ಮಾಲೀಕರು ಸಮಯ ತಗೊಂಡಿದ್ದಾರೆ, ಚರ್ಚೆ ಮಾಡಿ ವಿಲ್ ರಿವರ್ಟ್ ಬ್ಯಾಕ್ ಅಂತ ಹೇಳಿದ್ದಾರೆ. ಹೌದು, ಆಯಿತು. ಯಾಕಂದರೆ ಇವರು ಕಾರ್ಖಾನೆ ಮಾಲೀಕರು ಏನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕಳೆದ ಹಲವಾರು ವರ್ಷಗಳಿಂದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ, ಆಮೇಲೆ ಎಕ್ಸ್ಪೋರ್ಟಿಗೆ ನಿರ್ಬಂಧ ಹಾಕಿದ್ದಾರೆ, ಆಮೇಲೆ FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. ಹಾಗಾಗಿ ಇವತ್ತು FRP ಎಷ್ಟು ಹಣ ನಾವು ಕೊಡ್ತಾ ಇದ್ದೀವಿ, ಇದಕ್ಕಿಂತ ಜಾಸ್ತಿ ಆದರೆ ರೈತರು ಜಾಸ್ತಿ ಹಣ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಒಪ್ಪಂದಕ್ಕೆ ಬರಬೇಕಾಗಿದೆ, ಸರ್ಕಾರ ಅದನ್ನು ನೆಗೋಷಿಯೇಟ್ ಮಾಡ್ತಾ ಇದೆ. ರೈತರ ಜೊತೆ ಸಭೆ ಆಗುತ್ತಾ? ನಡೀತಾ ಇದೆ. ಇಲ್ಲ ಬಂದಿದ್ದಾರೆ, ಭಾಳಷ್ಟು ರೈತರು ಬಂದಿದ್ದಾರೆ. ರೈತರ ಜೊತೆನೂ ಚರ್ಚೆ ನಡೀತಾ ಇದೆ ಸರ್. ಓಕೆ. ಹೆಚ್ಚುವರಿ 200 ರೂಪಾಯಿ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ನಿರಾಕರಣೆ ಮಾಡಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಸೂಚನೆಯನ್ನ
ತಿರಸ್ಕರಿಸಿದ್ರೆ ಸಕ್ಕರೆ ಕಾರ್ಖಾನೆಗಳು ಮುಂದೇನಾಗಬಹುದು? ಹಾಗಾದ್ರೆ ಹೆಚ್ಚುವರಿ 200 ರೂಪಾಯಿ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಒಪ್ಪಿಲ್ಲ. ಹೆಚ್ಚುವರಿ 200 ರೂಪಾಯಿ ಕೊಟ್ರೆ ನಮಗೂ ನಷ್ಟ ಆಗುತ್ತೆ. ಇದರಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಕೇಂದ್ರ ಸರ್ಕಾರವೇ FRPಯನ್ನ ಇಷ್ಟು ಅಂತ ನಿಗದಿ ಮಾಡಬೇಕು. ನಾವು ಇಲ್ಲಿ ಹೆಚ್ಚುವರಿ ಕೊಟ್ವಿ ಅಂತ ಅಂದ್ರೆ ನಮ್ಮ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಸಂಬಳ ಇರ್ಬೋದು, ಅವರ ಫೆಸಿಲಿಟೀಸ್ ಇರ್ಬೋದು, ಅದೆಲ್ಲದರನ್ನು ಕೂಡ ನಾವು ನೋಡ್ಕೊಳ್ಬೇಕು. ಮತ್ತೊಂದು ಕಡೆ ರೈತರಿಗೂ ಕೂಡ ದರವನ್ನ ನಿಗದಿ ಮಾಡಬೇಕು. ಇದರಿಂದ ನಮಗೆ ಹೊರೆ ಆಗುತ್ತೆ ಅಂತ. ಹಾಗಾಗಿ 200 ರೂಪಾಯಿ ಹೆಚ್ಚಿಗೆ ಕೊಡೋದಕ್ಕೆ ಅಂತ ಅವ್ರು ಒಪ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತದೆ. ಸದ್ಯ ಲೈವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ಆಗಿರುವಂಥ ದೃಶ್ಯಗಳಿದು ಹತ್ತರ್ಗಿ ಟೋಲ್ನಲ್ಲಿ. ಸಿಎಂ ಸೂಚನೆಯನ್ನ ತಿರಸ್ಕರಿಸಿದಂತ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೀತಾ ಇತ್ತು. ಸಿದ್ದರಾಮಯ್ಯನವರು ಸಭೆ ನಡೆಸ್ತಾ ಇದ್ರು. ಕಲ್ಲು ತೂರಾಟದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಕೈವಾಡ ಇದೆ. ಕಲ್ಲು ತೂರಾಟದ ಬಗ್ಗೆ ರೈತ ಸಂಘ ಗಂಭೀರ ಆರೋಪ ಮಾಡಿದೆ. ಕಲ್ಲು ತೂರಾಟದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಕೈವಾಡ ಇದೆ, ಅವರೇ ಈ ರೀತಿಯಾಗಿ ಮಾಡಿಸಿದ್ದು ಅಂತ ಕಲ್ಲು ತೂರಾಟದ ಬಗ್ಗೆ ರೈತ ಸಂಘ ಗಂಭೀರ ಆರೋಪವನ್ನ ಮಾಡಿದೆ. ಹತ್ತರ್ಗಿಯಲ್ಲಿ ನಡೀತಾ ಇರುವಂತ ಕಲ್ಲು ತೂರಾಟದ ದೃಶ್ಯಗಳನ್ನ ನೀವೇನ್ ಗಮನಿಸ್ತಾ ಇದ್ರಿ, ಈ ಕಲ್ಲು ತೂರಾಟಕ್ಕೆ ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ರೈತರ ಸಂಘ ಗಂಭೀರವಾದಂತ ಆರೋಪವನ್ನ ಮಾಡಿರೋದು. ಅಲ್ಲಿ ಕೆಲ ಕಿಡಿಗೇಡಿಗಳು ಬಂದು ಸೇರ್ಕೊಂಡು ಕಲ್ಲು ತೂರಾಟ ಮಾಡಿರೋದಂತೂ ನಿಜ. ರೈತರಿಲ್ಲಿ ಕಲ್ಲು ತೂರಾಟ ಮಾಡಿಲ್ಲ. ಕಾರಣ ಅವರು 8-10 ದಿನಗಳಿಂದ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾಡೋದಾದ್ರೆ ಇಷ್ಟರೊಳಗೆ ಏನಾದರೂ ಆಗಬೇಕಿತ್ತು. ಅದು ಯಾವ ರೀತಿ ಕೂಡ ಕೆಟ್ಟ ಘಟನೆಗಳೆಲ್ಲ ಆಗಿಲ್ಲ. ಇವತ್ತು ಶಾಂತಿಯುತವಾಗಿಯೇ ಪ್ರತಿಭಟನೆ, ಅವರ ಧರಣಿ ಸಾಗ್ತಾ ಇತ್ತು. ಹೆದ್ದಾರಿ ಬಂದ್ ಮಾಡಿದ್ರಷ್ಟು ಬಿಟ್ರೆ ಯಾವುದೇ ಗಲಾಟೆಗಳು ಅಲ್ಲಿ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಈ ಒಂದು ದೊಡ್ಡ ಗುಂಪು ಬಂದು ಕಲ್ಲು ತೂರಾಟ ಮಾಡಿದ್ದಿದೆಯಲ್ಲ, ನಿಜಕ್ಕೂ ಆಶ್ಚರ್ಯ ಅನ್ನಿಸ್ತಾ ಇದೆ. ಇವ್ರು ಯಾರು, ಎಲ್ಲಿಂದ ಬಂದ್ರು, ಯಾರ ಕಡೆಯವರು ಅನ್ನುವಂಥ ಪ್ರಶ್ನೆ ಇದೆ. ಈಗ ರೈತ ಸಂಘನೇ ಆರೋಪ ಮಾಡ್ತಾ ಇದೆ, ಕಾರ್ಖಾನೆ ಮಾಲೀಕರೇ ಈ ರೀತಿಯಾಗಿ ಮಾಡಿಸಿರಬಹುದು ಅಂತ. ಹತ್ತರ್ಗಿ ಟೋಲ್ನಲ್ಲಿ ಆಗಿರುವಂತಹ ಕಲ್ಲು ತೂರಾಟದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಾರ್ವಜನಿಕ ಸಾರಿಗೆಗಳು ಜೊತೆಗೆ ಪ್ರೈವೇಟ್ ವೆಹಿಕಲ್ಸು ಅಲ್ಲಿ ಬಂದರೆ ಅವುಗಳ ಮೇಲೂ ಕೂಡ ಕಲ್ಲು ತೂರಾಟ ಆಗಿದೆ. ಅಲ್ಲಿರುವಂಥ ಪೊಲೀಸರ ಮೇಲೆ, ಪೊಲೀಸ್ ಜೀಪ್ ಮೇಲೆ, ಜೊತೆಗೆ ಅಲ್ಲಿ ಮಾಧ್ಯಮಗಳು ವರದಿ ಮಾಡ್ತಾ ಇದ್ರೆ ಅವರನ್ನು ಕೂಡ ಬೆನ್ನತ್ಕೊಂಡು ಹೋಗಿ ಈ ರೀತಿಯ ಕಲ್ಲು ತೂರಾಟಗಳು ಕೂಡ ನಡೆದಿರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಹೀಗಾಗಿ ಈ ರೂಪದಲ್ಲಿ ನಮ್ಮ ಯಾವ ರೈತರು ಕೂಡ ಕಲ್ಲು ತೂರಾಟ ಮಾಡಲ್ಲ ಕಂಡ್ರು. ಅಲ್ಲಿ ಯಾರು ಈ ಗುಂಪು ಬಂದು ಈ ರೀತಿಯಾಗಿ ಕಿಡಿಗೇಡಿತನ ಮಾಡಿದ್ಯೋ ಅದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾರೆ. ಕೆಲವರು ಈಗಾಗಲೇ ಪೊಲೀಸ್ ವೆಹಿಕಲ್ಗೆ ಹಚ್ಚಿದ್ದು ಕೂಡ ಆಗಿದೆ. ಕೆಲವರು ಯಾರೋ ಮಧ್ಯದಲ್ಲಿ ಬಂದು ಸೇರಿಕೊಂಡು ರೈತರ ಶಾಂತಿಯುತ ಪ್ರತಿಭಟನೆಗೆ ಭಂಗ ತರೋದಲ್ಲದೆ ಅಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡೋದು, ಮಾಧ್ಯಮಗಳ ಮೇಲೂ ಕೂಡ ಕಲ್ಲು ತೂರಾಟ ಮಾಡೋದು, ಪೊಲೀಸರು ಜೀಪನ್ನು ನೋಡಿಲ್ಲ, ಎಲ್ಲ ಕಡೆ ಕೂಡ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಆರೋಪ ಮಾಡ್ತಿದ್ದಾರೆ ರೈತರು, ಅಲ್ಲಿ ರೈತ ಸಂಘ ಈ ರೀತಿಯಾಗಿ ಕಲ್ಲು ತೂರಾಟ ನಡೆಸೋದಕ್ಕೆ ಕಾರಣ ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ಇರಬಹುದು ಅಂತ. ಮತ್ತೊಂದು ಕಡೆನ ಸುದ್ದಿಯನ್ನು ನಾವು ನೋಡೋದಾದರೆ ರೈತರ ಜೊತೆಗೆ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೂ ಕೂಡ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ನಡೆಸ್ತಾ ಇದ್ರಲ್ಲ, ಆ ಸಭೆಯಲ್ಲಿ
ಈ ಕಾರ್ಖಾನೆಯ ಮಾಲೀಕರೇನಿದ್ದಾರೆ ಈ 3,200 ರೂಪಾಯಿ ಜೊತೆಗೆ ಮತ್ತೆ 200 ರೂಪಾಯಿ ಸೇರಿಸಿ ಕೊಡೋದಕ್ಕೆ ಒಪ್ಪಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ನೋಡಿ, ಮತ್ತೊಂದು ಕಡೆ ರೈತರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ. ನಾವು ಕಲ್ಲು ತೂರಾಟ ಮಾಡಿ